ಬಂದಿದ್ದೀರಿ? ನಾನಿವತ್ತು ಫಿಶ್ ಕಬಾಬ್ ಹೇಳಬೇಕು ಅಂತಂದರೆ ಇವರು ಮೀನು ಪ್ರಿಯರು. ಇಟ್ಟಿದ್ದೀನಿ ಆ್ಯಂಡ್ ದೆನ್ ಇದು ಫುಲ್ಲು 1 hour ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ಡೀಪ್ ಫ್ರೈ ಮಾಡುವ. ಫಿಶ್ಶು ಎಷ್ಟು ಒಳ್ಳೇದು ಗೊತ್ತಾ ಹೆಲ್ತ್ಗೆ. ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಏನಪ್ಪ ಅಂತಂದರೆ, ಸೊ ನಾವು ಲೈಕ್ ಸಂಡೇಸ್ ಎಲ್ಲ ಹೆಂಗೆ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಂಡೇ ಹೇಗಿರುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ವಿಡಿಯೋ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಿಸ್ ಮಾಡ್ದಂಗೆ ನೋಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಯೂಶ್ವಲಿ ಸಂಡೇ ಅಂತ ಅಂದರೆ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಇರುತ್ತೆ ಆ್ಯಸ್ ಯೂಶ್ವಲ್. ಅದ್ರ ಜೊತೆಗೆ ಸೊ ಸಂಡೇ ಅಂತ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ನಾನ್ ವೆಜ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಸೊ ನಮ್ಮ ಮನೆಯವ್ರಿಗಂತೂ ಸಂಡೇ ಹೊತ್ತು ಮಿಸ್ ಇಲ್ದಂಗೆ ನಾನ್ ವೆಜ್ ಮಾಡಲೇಬೇಕು. ಸೊ ಹಾಗಾಗಿ ಅವರು ಲೈಕ್ ಫಿಶ್ ಏನೋ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಅಷ್ಟರೊಳಗಡೆ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಫಿಶ್ಗೆ ರೆಡಿ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ಚಪಾತಿ ಮಾಡಿಬಿಟ್ಟು ಲೈಕ್ ಪನ್ನೀರ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಹೇಗಿರುತ್ತೆ ಅಂತ ನೋಡುವ. ಸೊ ಬನ್ನಿ, ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆ್ಯಂಡ್ ದೆನ್ ಬ್ರೇಕ್ಫಾಸ್ಟ್ ಮಾಡುವ. ಆ್ಯಂಡ್ ದೆನ್ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಅವರು ಮೀನು ತಂದಿದ ನಂತರ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡುವ. ಬನ್ನಿ. ಪನ್ನೀರ್ ಗ್ರೇವಿ ಮಾಡಿದ್ದೀನಿ. ಸೊ ಲೈಕ್ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಎಲ್ಲ ಮಸಾಲ ಎಲ್ಲ ಹಾಕಿ ಪನ್ನೀರ್ ಗ್ರೇವಿ ಮಾಡಿದ್ದೀನಿ. ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಸೊ ಚಪಾತಿ ಲಟ್ಸಿ ಆ್ಯಂಡ್ ದೆನ್ ಬೇಯಿಸಬೇಕು. ಬಂದಿದ್ದೀರಿ? ನಾನಿವತ್ತು ಫಿಶ್ ಕಬಾಬ್. ಸೊ ಚಿಕನೂ ಇಲ್ಲ, ಮಟನೂ ಇಲ್ಲ, ಡೈರೆಕ್ಟ್ ಫಿಶಾ? ಫಿಶಲ್ಲಿ ಏನು ಮಾಡ್ತಿದ್ದೀರಿ ಸ್ಪೆಷಲ್ ಇವತ್ತು? ಫಿಶಲ್ಲಿ ಇವತ್ತು ಕಬಾಬ್ ಮಾಡೋಣ ಅಂತ. ಕಬಾಬಾ? ಫಿಶ್ ಕಬಾಬಾ? ಅದು ಪಾಂಪ್ಲೆಟ್ ತೊಗೊಬಂದಿದ್ದೀನಿ. ಯಾವುದು ಪಾಂಪ್ಲೆಟ್? ಅದರಲ್ಲಿ ಕಬಾಬ್ ಮಾಡ್ತೀರಾ? ಸೊ ಇವಾಗ ಕ್ಲೀನ್ ಮಾಡಬೇಕಾ? ಮಾಡಿ. ಸೊ ಮೀನು ತೊಗೊಬಂದಿದ್ದಾರೆ. ಸೊ ಇವಾಗ ಅದನ್ನು ವಾಶ್ ಮಾಡ್ತಾಯಿದ್ದಾರೆ. ಸೊ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಇವರು ಮೀನು ಪ್ರಿಯರು. ಸೊ ದೆನ್ ಕಬಾಬ್ ಮಾಡಿಸೋದಕ್ಕೋಸ್ಕರ ಲೈಕ್ ಅದಕ್ಕೆ ಹೆಂಗೆ ಸ್ಲೈಸ್ ಬೇಕೋ ಅದೇ ಥರನೇ ಕಟ್ ಮಾಡಿಸ್ಕೊಂಡು ತೊಗೊಬಂದಿದ್ದಾರೆ. ಸೊ ದೆನ್ ವಾಶ್ ಮಾಡಿ ಸೊ ಅದಕ್ಕೆ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು 1/2 hour ಫ್ರಿಜ್ಜಲ್ಲಿ ಮೇಬಿ ಇಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಮೋಸ್ಟ್ಲಿ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಬೋದು. ಸೊ ನೋಡುವ ಹೆಂಗೆ ಮಾಡ್ತಾರೆ ಅಂತ. ಲೆಟ್ಸ್ ಗೋನ ವಾಚ್ ಇಟ್. ಸೊ ಕ್ಲೀನಾಗಿ ವಾಶ್ ಆಗಿದೆ. ಇವಾಗ ಇದಕ್ಕೆ ಫಿಶ್ ಕಬಾಬ್ ಪೌಡ್ರು ಹಾಕ್ತಾಯಿದ್ದಾರೆ. ದೆನ್ ಮೊಟ್ಟೆ ಹೊಡೆದು ಹಾಕಿದ್ದಾರೆ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ದೆನ್ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದಾನೆ. ಸೊ ಇವಾಗ ಅದನ್ನು ಮ್ಯಾರಿನೇಟ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸಾಲ್ಟ್ ಬೇಡವಾ? ಅದು ಪೌಡ್ರಲ್ಲೇ ಸ್ವಲ್ಪ ಇರುತ್ತೆ, ಲೈಕ್ ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ. ಮಿಕ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಿ ಇದನ್ನು? ಸ್ವಲ್ಪ ಅರ್ಧ ಗಂಟೆ 1 hour ನೆನಿಬೇಕು. ಸೊ ಮ್ಯಾರಿನೇಟ್ ಮಾಡ್ತೀರಾ? ಇಟ್ಟಿದ್ದೀನಿ ಆ್ಯಂಡ್ ದೆನ್ ಇದು ಫುಲ್ಲು 1 hour ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ಡೀಪ್ ಫ್ರೈ ಮಾಡುವ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಗೊತ್ತಿಲ್ಲ ನಿಜ ಸೀರಿಯಸ್ಲಿ ಹೆಂಗೆ ಬರುತ್ತೆ ಅಂತ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಲೈಕ್ ಕಬಾಬ್ ಟೈಪಲ್ಲಿ. ಸೊ ಬಿಡುವ. ಫೈನಲಿ ಫಿಶ್ ಕಬಾಬ್ ರೆಡಿಯಾಗಿದೆ. ಸೊ ಇವಾಗ ನಮ್ಮ ಮನೆಯವ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಸೊ ನೀವೇ ನೋಡ್ತಾ ಇರಿ. ಸೊ ನೋಡಿ ಅವ್ರು ಹೇಳ್ತಾರೆ ಇವಾಗ. ಸಖತ್ತಾಗಿ ಬಂದಿದೆ. ನಾವೇನು ಅಂದ್ಕೊಂಡು ಮಾಡೋದು ಅದೇ ಥರ ಬಂದಿದೆ. ನೋಡಿ ಯಾವ ಥರ ಇದೆ ಅಂತ. ಸಖತ್ತಾಗಿದೆ, ಸಖತ್ತು.
ಸೊ ಅದ್ರ ಜೊತೆಗೆ ಹಂಗೆ ಆನಿಯನ್ ಮತ್ತು ಲೆಮನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಹೆಂಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದ್ಯಾ? ಎಲ್ಲ ಸಖತ್ತಾಗಿ ಹಿಡಿದಿದೆ. ಹೇಳಿಲ್ವಾ ನಾವು ಏನು ಅಂದ್ಕೊಂಡು ಮಾಡೋದು ಅದೇ ಥರ ಮಾಡಿದೆ, ಸಖತ್ತಾಗಿ ಬಂದಿದ್ದೆ. ಸೊ ಔಟ್ ಆಫ್ 10 ಎಷ್ಟು ಕೊಡ್ತೀರಿ? 10/10. ಹಂಗಾರೆ ಫುಲ್ ಇಷ್ಟ ಆಗೋಯ್ತಾ ಮಾಡಿದ್ದು? ಸಖತ್ತು ಪಿಸ್ಸು. ಎಷ್ಟು ಒಳ್ಳೇದು ಗೊತ್ತಾ ಹೆಲ್ತಿಗೆ ತಿಂದರೆ ಫಿಶ್ ಅಂದರೆ ಸಖತ್ತು. ಮೀನು ಪ್ರಿಯರು ಮೀನು ಬಗ್ಗೆ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಿಮ್ಮನೇಲಿ ನೀವು ಟ್ರೈ ಮಾಡಿಕೊಂಡು ಒಂದ್ಸಲಿ ತಿನ್ನಿ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಸೊ ತುಂಬ ಚೆನ್ನಾಗಿ ಬೆಂದಿದೆ. ಲೈಕ್ ಸ್ಮೆಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ಸೊ ಹೆಂಗಿದೆ ಟೇಸ್ಟು ಅಂತ ಆವಾಗ ನಿಮಗೂ ಗೊತ್ತಾಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ವಿತೌಟ್ ಮಿಸ್ಸಿಂಗ್, ಹೆಲ್ದಿ ಮತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಸಖತ್ತಾಗಿದೆ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ. ಸೊ ದೆನ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ನೋಡಿದ್ರಲ್ಲ, ಸೊ ನಮ್ಮ ಸಂಡೇ ಲೈಕ್ ಈ ಥರ ಇತ್ತು. ಸೊ ನಿಮ್ಮ ಸಂಡೇ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಫೈನಲಾಗಿ ಈ ವಿಡಿಯೋನ ನಮ್ಮ ಮನೆಯವ್ರು ಮುಗಿಸ್ತಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂತ ನೋಡುವ ಬನ್ನಿ. ಫಿಸ್ಸು ಹೆಲ್ತ್ಗೆ ಎಷ್ಟು ಒಳ್ಳೇದು ಗೊತ್ತಾ? ಚಿಕನ್ನು ಮಟನ್ಗಿಂತ ಈ ವೈಟ್ ಮೀಟ್ ಇದೆಯಲ್ಲ ಸಖತ್ ಹೆಲ್ದಿ, ಒಳ್ಳೇದು, ಸಖತ್ತಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಸರಿ ಆಯಿತು, ವಿಡಿಯೋ ಎಂಡ್ ಮಾಡಿ. ಹೆಚ್ಚಿನ ವೀಡಿಯೋಗಾಗಿ ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸೊ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.